ಸುಗಂಧ ದ್ರವ್ಯ ಅಥವಾ ಡಿಯೋಡ್ರೆಂಟ್ಸ್ ಅನ್ನ ನೇರವಾಗಿ ಚರ್ಮದ ಮೇಲೆ ಹಚ್ಚಬಹುದಾ? ಕುತ್ತಿಗೆಗೆ ಸುಗಂಧ ದ್ರವ್ಯ ಹಚ್ಚೋದನ್ನ ಅಪಾಯಕಾರಿ ಅಂತ ಯಾಕೆ ಪರಿಗಣಿಸಲಾಗುತ್ತೆ ಮತ್ತು ಅದು ಯಾವ ಚರ್ಮದ ಸಮಸ್ಯೆಗಳನ್ನ ಉಂಟು ಮಾಡಬಹುದು? ಸುಗಂಧ ದ್ರವ್ಯಗಳು ಅಥವಾ ಡಿಯೋಡ್ರೆಂಟ್ಗಳು ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುತ್ತಾ? ಅವುಗಳನ್ನ ಬಳಸುವಾಗ ಯಾವ ಮುನ್ನೆಚ್ಚರಿಕೆಗಳನ್ನ ಅನುಸರಿಸಬೇಕು? ಚರ್ಮಕ್ಕೆ ನೇರವಾಗಿ ಸುಗಂಧ ದ್ರವ್ಯವನ್ನ ಹಚ್ಚಬಾರದು ಅಂತ ವೈದ್ಯರು ಹೇಳ್ತಾರೆ. ಸುಗಂಧ ದ್ರವ್ಯ ಮತ್ತು ಡಿಯೋಡ್ರೆಂಟ್ ನ ಪರಿಮಳ ಹೆಚ್ಚು ಸಮಯ ಇರ್ಲಿ ಅಂತ ಅನೇಕರು ಅವನ್ನ ನೇರವಾಗಿ ತಮ್ಮ ಚರ್ಮಕ್ಕೆ ಹಚ್ತಾರೆ. ಕೆಲವೊಮ್ಮೆ ಕುತ್ತಿಗೆಯ ಮೇಲೆ, ಕೈಗಳ ಮೇಲೆ ಹಚ್ತಾರೆ. ಆದರೆ ಕುತ್ತಿಗೆಗೆ ಸುಗಂಧ ದ್ರವ್ಯ ಹಚ್ಚೋದು ಅಪಾಯಕಾರಿ ಅಂತ ಹೇಳಲಾಗತ್ತೆ. ಚರ್ಮಕ್ಕೆ ಸುಗಂಧ ದ್ರವ್ಯ ಅಥವಾ ಡಿಯೋಡ್ರೆಂಟ್ ಗಳನ್ನ ಹಚ್ಚಬಾರದು ಅಥವಾ ಅವು ಚರ್ಮಕ್ಕೆ ಸೂಕ್ತಾನ ಅಂತ ಪರಿಶೀಲಿಸಿದ ನಂತರ ಅವುಗಳನ್ನ ಹಚ್ಚಬೇಕು. ಚರ್ಮಕ್ಕೆ ಹೆಚ್ಚಿನ ಗಾಢತೆ ಇರುವ ಸುಗಂಧ ದ್ರವ್ಯಗಳನ್ನ ಹಚ್ಚಿದಾಗ ಚರ್ಮದ ಕಿರಿಕಿರಿ ಉಂಟಾಗಬಹುದು. ಎಸ್ಜಿಮಾ ಅಥವಾ ಡರ್ಮಟೈಟಿಸ್ ಇರುವ ರೋಗಿಗಳಲ್ಲಿ ಇದು ಅವರ ಕಾಯಿಲೆ ಉಲ್ಬಣಕ್ಕೆ ಕಾರಣ ಆಗಬಹುದು. ಇದು ತೀವ್ರ ತುರಿಕೆ, ಕೆಂಪಾಗುವಿಕೆ, ಸುಡುವಿಕೆಗೆ ಕಾರಣ ಆಗತ್ತೆ. ಕುತ್ತಿಗೆಗೆ ಸುಗಂಧ ದ್ರವ್ಯ ಹಚ್ಚೋದು ಅಪಾಯಕಾರಿ, ಯಾಕಂದ್ರೆ ಕುತ್ತಿಗೆ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವ ಪ್ರದೇಶ. ತುರಿಕೆ, ಉರಿ, ಕೆಂಪು ಗುಳ್ಳೆಗಳು ಉಂಟಾಗೋಕೆ ಇದು ಕಾರಣ ಆಗುತ್ತೆ. ಮುಖ ಮತ್ತು ಕುತ್ತಿಗೆಯ ಚರ್ಮ ಬಹಳ ತೆಳ್ಳಗಿರುತ್ತೆ ಅಥವಾ ತೋಳುಗಳ ಕೆಳಗಿರುವ ಚರ್ಮ ಬಹಳ ತೆಳುವಾಗಿರುತ್ತೆ. ಚರ್ಮಕ್ಕೆ ಸುಗಂಧ ದ್ರವ್ಯವನ್ನ ಹಚ್ತಾ ಇದ್ರೆ ಅದು ಚರ್ಮಕ್ಕೆ ಸೂಕ್ತವಾದ ಡಿಯೋಡ್ರೆಂಟ್ ಆಗಿರ್ಬೇಕು. ಅದನ್ನ ತೋಳುಗಳ ಕೆಳಗೆ ಹಚ್ಚಬಹುದು. ಸುಗಂಧ ದ್ರವ್ಯ ಬಳಸುವ ಮೊದಲು ಅದರ ಬಗ್ಗೆ ತಿಳಿದುಕೊಳ್ಳೋದು ಅಗತ್ಯ. ಸುಗಂಧ ದ್ರವ್ಯ ಅಥವಾ ಡಿಯೋಡ್ರೆಂಟ್ ಚರ್ಮದ ಕ್ಯಾನ್ಸರ್ಗೆ ಕಾರಣ ಆಗಬಹುದು ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ. ಸುಗಂಧ ದ್ರವ್ಯ ಅಥವಾ ಡಿಯೋಡ್ರೆಂಟ್ ಬಳಸುವಾಗ ಯಾವಾಗಲೂ ಅದರ ಮುಕ್ತಾಯ ದಿನಾಂಕವನ್ನ ನೆನಪಿನಲ್ಲಿ ಇಡಬೇಕು. ಅವಧಿ ಮೀರಿದ ಉತ್ಪನ್ನ ಆಗಿದ್ರೆ ಕೆಂಪು ಅಥವಾ ಸುಡುವ ಸಾಧ್ಯತೆಗಳು ಬಹಳ ಹೆಚ್ಚು. ಜೊತೆಗೆ ಅದು ನಿಮ್ಮ ಚರ್ಮಕ್ಕೆ ಸೂಕ್ತವಾಗಿದೆಯಾ ಅಂತಾನು ಪರಿಶೀಲಿಸಬೇಕು. ತೆಳುವಾದ ಚರ್ಮವಿರುವಲ್ಲಿ ಕಣ್ಣುಗಳ ಬಳಿ, ಕುತ್ತಿಗೆಯ ಬಳಿ ಬಹಳ ಎಚ್ಚರಿಕೆಯಿಂದ ಹಚ್ಚಬೇಕು.